ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫೈನಾನ್ಷಿಯಲ್ ಅಕೌಂಟೆನ್ಸಿ 2024 ಬ್ಯಾಂಗ್ಳೂರು ಯೂನಿವರ್ಸಿಟಿ ಕ್ವಶನ್ ಪೇಪರಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿನ ಕಂಪ್ಲೀಟ್ ಮಾಡಿದೆ. ಇದು ಸೆಕೆಂಡ್ ಪಾರ್ಟ್. ಸೆಕ್ಷನ್ ಸಿನ ನೋಡೋಣ. ಸೆಕ್ಷನ್ ಸಿ ನಲ್ಲಿ ಫಸ್ಟ್ ಕ್ವಶನ್ ಏನಂತ ಕೇಳಿದ್ದಾರೆ ಅಂದರೆ ಟೋಟಲ್ ಇಲ್ಲಿ 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗಿತ್ತು. ಫಾರ್ ಈಚ್ ಕ್ವಶನ್ 12 ಮಾರ್ಕ್ಸು, ಟೋಟಲ್ 36 ಮಾರ್ಕ್ಸಿಗಿರುತ್ತೆ. ಸೊ ಫಸ್ಟ್ ಕ್ವಶನ್ ಏನಂತಂದರೆ 7th ಕ್ವಶನ್, ಎಕ್ಸ್ಪ್ಲೈನ್ ಎನಿ 6 ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತ ಕೇಳಿದ್ದಾರೆ. ಆ್ಯಂಡ್ ಇಲ್ಲಿ ಎ ಆ್ಯಂಡ್ ಬಿ ಇದಕ್ಕೆ 6 ಮಾರ್ಕ್ಸ್ ಆ್ಯಂಡ್ ಫಾರ್ ದಿಸ್ 6 ಮಾರ್ಕ್ಸ್ 2 ಕ್ವಶನ್ ಇದೆ. ಫಸ್ಟು ಎಕ್ಸ್ಪ್ಲೈನ್ ಎನಿ 6 ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತಂದರೆ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ನಮಗೆ ಗೊತ್ತೇ ಇದೆ. ಅದರಲ್ಲಿ first one is business entity concept. Business is treated as separate from the proprietor. This concept is important and implies that a business is separate and distinct from the persons who supplied capital to the firm. Example, the proprietor is treated as a creditor to the extent of his capital. Capital is a liability to the firm and the proprietor is the creditor of the firm. ಅಂದರೆ ಇಲ್ಲಿ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಲ್ಲಿ ಬಿಸ್ನೆಸ್ ಈಸ್ ಸಪ್ರೇಟ್ ಆ್ಯಂಡ್ ಪರ್ಸನ್ ಈಸ್ ಸಪ್ರೇಟ್. ವೈ? ಬಿಕಾಸ್ ಬಿಸ್ನೆಸ್ ಈಸ್ ಆಲ್ಸೋ ವಿ ಆರ್ ಟ್ರೀಟೆಡ್ ಆಸ್ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ಸೊ ಹಾಗಾಗಿ ಇಲ್ಲಿ ಬಿಸ್ನೆಸ್ಸು ಓನರಿಂದ ಸಪ್ರೇಟ್ ಆಗಿರುತ್ತೆ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ನಾನು ಈ ಎಲ್ಲ ಕಾನ್ಸೆಪ್ಟನ್ನು ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಕೌಂಟಿಂಗ್ ಕಾನ್ಸೆಪ್ಟ್ ಆ್ಯಂಡ್ ಕನ್ವೆನ್ಷನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಒಂದ್ಸರಿ ಅಲ್ಲಿ ನೋಡಿ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. The going concern assumption holds that a business organization will be viewed as continuing in the operation indefinitely. And next one is, for example, fixed assets are shown in the books of accounts on written down value etc. Going concern value. Business is the continuous. ಅಂದರೆ ಇದು ಏನಂದರೆ ಗೋಯಿಂಗ್ ಕನ್ಸರ್ನ್ ಅಂತ ಹೇಳ್ತೀವಿ. ಅಂದರೆ ಕಂಟಿನ್ಯೂಸ್ ಆಗಿ ಇದು ಮೂವ್ ಆಗ್ತಾನೆ ಇರುತ್ತೆ. ಆ್ಯಂಡ್ ಮನಿ ಮೆಷರ್ ಕಾನ್ಸೆಪ್ಟ್ ಬಂದು ಇನ್ ಬಿಸ್ನೆಸ್ ವಿ ಆರ್ ಎವ್ರಿಥಿಂಗ್ ಮೆಷರ್ಡ್ ಇನ್ ದ money. Accounting records only of those facts which can be expressed in terms of money. So ಇಲ್ಲಿ ಟೋಟಲ್ ಲಯಬಿಲಿಟೀಸ್ ಎಷ್ಟು ಮನಿನಲ್ಲಿ ಟೋಟಲ್ ಲಯಬಿಲಿಟೀಸ್ 4 lakh, ಅಸೆಟ್ಸ್ 2 lakh, ಬಿಲ್ಡಿಂಗ್ 5 lakh. ಸೊ ಅಂದರೆ ನಾವು ಬಿಸ್ನೆಸ್ಸಲ್ಲಿ ಎಲ್ಲ ಟರ್ಮ್ಸನ್ನು ಮನಿನಲ್ಲಿ ನಾವು ಏನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟಲ್ಲಿ ಸೊ ಇಲ್ಲಿ ಏನಂತಂದರೆ ಗಿವಿಂಗ್ ಸಮಥಿಂಗ್ ಅಂತಂದರೆ ರಿಸೀವಿಂಗ್ ಸಮಥಿಂಗ್. ಸೊ ಇಲ್ಲಿ ಡ್ಯುಯಲ್ ಆಸ್ಪೆಕ್ಟ್ ಅಂತಂದರೆ ಎವ್ರಿ ಟ್ರಾನ್ಸಾಕ್ಷನ್ಸ್ ಇನ್ವಾಲ್ವ್ಸ್ ದ 2 aspects. ಒಂದು ಡೆಬಿಟ್ ಅಂತ ಅಂದರೆ ಇನ್ನೊಂದು ಕ್ರೆಡಿಟ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ಟೋಟಲ್ ಅಸೆಟ್ಸ್ ಆರ್ ಈಕ್ವಲ್ ಟು ಟೋಟಲ್ ಲಯಬಿಲಿಟೀಸ್. ಸೊ ಅದೇ ರೀತಿ ಟೋಟಲ್ ಅಸೆಟ್ಸ್ಗೆ ಕ್ಯಾಪಿಟಲ್ ಪ್ಲಸ್ ಔಟ್ಸೈಡರ್ಸ್ ಲಯಬಿಲಿಟೀಸ್. ಸೊ ಈ ರೀತಿ ಎಕ್ಸಾಂಪಲ್ಸ್ ಇದೆ. ಅದಾದಮೇಲೆ ನೆಕ್ಸ್ಟು ಕಾಸ್ಟ್ ಕಾನ್ಸೆಪ್ಟ್. ದಿಸ್ ಕಾನ್ಸೆಪ್ಟ್ ಸ್ಟೇಟ್ ದಟ್ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಎ ಫರ್ಮ್ ಶುಡ್ ಬಿ ಸ್ಟೇಟೆಡ್ ಇನ್ ವೇರಿಯಸ್ ಅಕೌಂಟಿಂಗ್ ಸ್ಟೇಟ್ಮೆಂಟ್ ಅಟ್ ದ ಪ್ರೈಸ್ ಪೇಡ್ ಟು ಅಕ್ವೈರ್ ದೆಮ್. And objectivity concept. This concept implies that all accounting transactions should be evidence and supported by the business documents, invoices, vouchers, etc. So objectivity ಅಂತಂದರೆ ಬಿಸ್ನೆಸ್ಸಲ್ಲಿ ಏನೇ ಟ್ರಾನ್ಸಾಕ್ಷನ್ಸ್ ಆದ್ರೂ ಎವಿಡೆನ್ಸ್ ಬೇಕು. ಅದಕ್ಕೆ ಡಾಕ್ಯುಮೆಂಟ್ಸು, ಇನ್ವಾಯ್ಸು, ವೋಚರ್ಸಲ್ಲಿ ನಾವು ಪ್ರೂಫ್ ಆಗಿ ಇಟ್ಕೊಂಡಿರ್ತೀವಿ. ಅದಾದಮೇಲೆ ನೆಕ್ಸ್ಟು 6 ಕಾನ್ಸೆಪ್ಟ್ ಅಂತ ಹೇಳಿದರೆ 6 ಕಾನ್ಸೆಪ್ಟ್ಸ್ನ ಬರೆದು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಅದ್ರ ಜೊತೆಗೆ ರಿಯಲೈಸೇಷನ್ ಕಾನ್ಸೆಪ್ಟ್ ಇದೆ, ಮ್ಯಾಚಿಂಗ್ ಕಾನ್ಸೆಪ್ಟ್ ಇದೆ. ಮ್ಯಾಕ್ಸಿಮಮ್ 6 ಪಾಯಿಂಟ್ಸ್ ಈಸ್ ಎನಫ್. ಅದಾದಮೇಲೆ ಬಿ ಏನಂತ ಕೇಳಿದ್ದಾರೆ ಅಂದರೆ ಬಿ ಕ್ವಶನ್ಸ್. ಬಿ ಏನಿದೆ ಅಂದರೆ ಕ್ಯಾಲ್ಕುಲೇಟ್ ದ ಟೋಟಲ್ ಇಂಟ್ರೆಸ್ಟ್ ಇನ್ಕ್ಲೂಡ್ ಈಚ್ ಇನ್ಸ್ಟಾಲ್ಮೆಂಟ್ ಅಂಡರ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಕ್ಯಾಶ್ ಪ್ರೈಸ್ ₹3 lakh ಇದೆ. ಡೌನ್ ಪೇಮೆಂಟ್ ₹90,000. 3 ಆನ್ಯುವಲ್ ಇನ್ಸ್ಟಾಲ್ಮೆಂಟ್ ಆಫ್ ₹1,20,000, 90,000, 60,000 ರೆಸ್ಪೆಕ್ಟಿವ್ಲಿ ಪೇಯಬಲ್ ಅಟ್ ದ ಎಂಡ್ ಆಫ್ ದ ಈಚ್ ಇಯರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂತಂದರೆ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ, ಡೌನ್ ಪೇಮೆಂಟ್ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಟೋಟಲ್ಲು ಇಂಟ್ರೆಸ್ಟ್ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ರೀತಿ ಅಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಕ್ಯಾಲ್ಕುಲೇಟ್ ಮಾಡೋದ. ಫಸ್ಟ್ ಏನಂತಂದರೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇಂಟ್ರೆಸ್ಟು. ಸೊ ಟೋಟಲ್ ಇಂಟ್ರೆಸ್ಟ್ಗೆ ಏನು ಫಾರ್ಮುಲಾ ಅಂತ ಅಂದರೆ ಇಲ್ಲಿ ಟೋಟಲ್ ಇಂಟ್ರೆಸ್ಟ್ಗಿಂತ ಮುಂಚೆ ಟೋಟಲ್ ಹೈಯರ್ ಪರ್ಚೇಸ್ ಪ್ರೈಸ್ HPP ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಹೈಯರ್ ಪರ್ಚೇಸ್ ಪ್ರೈಸ್ ಫಾರ್ಮುಲಾ ಏನಂತಂದರೆ ಡೌನ್ ಪೇಮೆಂಟ್ ಪ್ಲಸ್ ಆಲ್ ಇನ್ಸ್ಟಾಲ್ಮೆಂಟ್, ಟೋಟಲ್ ಇನ್ಸ್ಟಾಲ್ಮೆಂಟ್ನ ನಾವಿಲ್ಲಿ ಆ್ಯಡ್ ಮಾಡಬೇಕು. ಡೌನ್ ಪೇಮೆಂಟ್ ಎಷ್ಟಿದೆ ಪ್ರಾಬ್ಲಮಲ್ಲಿ 90,000 ಇದೆ. ಮತ್ತು ಟೋಟಲ್ ಇನ್ಸ್ಟಾಲ್ಮೆಂಟ್ ಎಷ್ಟಿದೆ 1,20,000, 90,000, 60,000. ಸೊ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಟೋಟಲ್ ಹೈಯರ್ ಪರ್ಚೇಸ್ ಪ್ರೈಸ್ ಎಷ್ಟಾಗುತ್ತೆ ಅಂದರೆ 3,60,000 ಆಗುತ್ತೆ. ಸೊ ಇವಾಗ ಟೋಟಲ್ ಇಂಟ್ರೆಸ್ಟ್ಗೆ ಏನು ಫಾರ್ಮುಲಾ ಅಂದರೆ
ಅಂದರೆ ಹೈಯರ್ ಪರ್ಚೇಸ್ ಪ್ರೈಸು 3,60,000 ಇದೆ, ಕ್ಯಾಶ್ ಪ್ರೈಸು 3 lakh ಇದೆ. ಹೈಯರ್ ಪರ್ಚೇಸ್ ಪ್ರೈಸಿಂದ ಕ್ಯಾಶ್ ಪ್ರೈಸ್ನ ಲೆಸ್ ಮಾಡಿದ್ರೆ ನಮಗೆ ಇಂಟ್ರೆಸ್ಟ್ ಅಮೌಂಟು ಸಿಗುತ್ತೆ. ಎಷ್ಟಂತಂದರೆ 60,000 ಇಸ್ ದ ಇಂಟ್ರೆಸ್ಟ್ ಅಮೌಂಟು. ಆ್ಯಂಡ್ ಸ್ಟೆಪ್ 2 ಏನಂತಂದರೆ ಕ್ಯಾಲ್ಕುಲೇಷನ್ ಆಫ್ ಓಪನಿಂಗ್ ಬ್ಯಾಲೆನ್ಸ್ ಡ್ಯೂ. ಸೊ ಯಾವ ರೀತಿ ಅಂತಂದರೆ ಈಗ ಫಸ್ಟ್ ಇನ್ಸ್ಟಾಲ್ಮೆಂಟು ಎಷ್ಟಿತ್ತು ಅಂದರೆ ಟೋಟಲ್ ಹೈಯರ್ ಪರ್ಚೇಸು 3,60,000 ಇತ್ತು. ಅದರಲ್ಲಿ ಡೌನ್ ಪೇಮೆಂಟು 90,000 ಪೇ ಮಾಡಿದ್ದಾರೆ. ಅಲ್ಲಿಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಡ್ಯೂ ಎಷ್ಟು ಉಳ್ಕೊಳ್ತು ಅಂದರೆ ಇಲ್ಲಿ ಡ್ಯೂ ಅಮೌಂಟ್ ಎಷ್ಟು ಅಂತಂದರೆ 2,70,000. ಸೊ ಈ 2,70,000 ಸೆಕೆಂಡ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ಅಂತಂದರೆ 1,20,000 ಪೇ ಮಾಡಿದ್ದಾರೆ. ಆ್ಯಂಡ್ ರಿಮೈನಿಂಗ್ 1,50,000 ಉಳ್ಕೊಳ್ಳುತ್ತೆ, 1,50,000. ಸೊ ಥರ್ಡ್ ಇನ್ಸ್ಟಾಲ್ಮೆಂಟಲ್ಲಿ 1,50,000 ಸೆಕೆಂಡ್ ಇಲ್ಲಿ 90,000 ಪೇ ಮಾಡಿದ್ರೆ ಇನ್ನು 60,000 ನೆಕ್ಸ್ಟ್ 3 ಇನ್ಸ್ಟಾಲ್ಮೆಂಟ್ ಅಂದರೆ ಇಲ್ಲಿ ಫಸ್ಟು ಇದು ಡೌನ್ ಪೇಮೆಂಟ್ ಬರುತ್ತೆ, ಇದು ಫಸ್ಟ್ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆ್ಯಂಡ್ ಥರ್ಡ್ ಇನ್ಸ್ಟಾಲ್ಮೆಂಟ್ 60,000 ಪೇ ಮಾಡಿದ್ರೆ ಇಲ್ಲಿ ನಮಗೆ 0 ಬರುತ್ತೆ. ಸೊ ಇದನ್ನ ಏನಂತ ಅಂದರೆ ಇದನ್ನು 2,70,000, 1,50,000, 60,000 ನಾವು ರೇಷಿಯೋದಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 9:5:2 ಬರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆಫ್ ಈಚ್ ಇನ್ಸ್ಟಾಲ್ಮೆಂಟ್ನ ಇದು ಮಾಡೋಣ. ಟೋಟಲ್ ಇನ್ಸ್ಟಾಲ್ಮೆಂಟ್ ಎಷ್ಟು ಅಂತಂದರೆ 3 ಇನ್ಸ್ಟಾಲ್ಮೆಂಟ್, ಫಸ್ಟ್ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆ್ಯಂಡ್ ಥರ್ಡ್ ಇನ್ಸ್ಟಾಲ್ಮೆಂಟ್. ಟೋಟಲ್ ಇಂಟ್ರೆಸ್ಟ್ ಎಷ್ಟು ಬಂದಿದೆ ನಮಗೆ ಇಲ್ಲಿ 60,000 ಬಂದಿದೆ. 60,000 ಇಂಟು ಫಸ್ಟು 9 ಟೋಟಲ್ ಮಾಡಿದ್ರೆ ಇದನ್ನು 16 ಬರುತ್ತೆ. 9/16 ಮಾಡಿದ್ರೆ 33,750 ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಸೊ ಇದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್. ಅದೇ ರೀತಿ ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿ 60,000 ಇಂಟು 5/16 ಮಾಡಿದ್ರೆ 18,750 ಬರುತ್ತೆ. ಇದು ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಆಗುತ್ತೆ. ಆ್ಯಂಡ್ ಥರ್ಡ್ ಇನ್ಸ್ಟಾಲ್ಮೆಂಟಲ್ಲಿ 60,000 ಇಂಟು 2/16 ಬಂದರೆ 7,500 ಬರುತ್ತೆ. ಸೊ ಇದಿಷ್ಟನ್ನು ಕೂಡ ಥರ್ಡ್ ಇನ್ಸ್ಟಾಲ್ಮೆಂಟು. ಸೊ ಇದನ್ನು ಟೋಟಲ್ ಮಾಡಿದ್ರೆ 60,000 ಬರಬೇಕು. ಸೊ ಇಲ್ಲಿ ನೋಡಿ 33,750 ಪ್ಲಸ್ 18,750 ಪ್ಲಸ್ 7,500 ಮಾಡಿದ್ರೆ ಟೋಟಲ್ 60,000 ಇಂಟ್ರೆಸ್ಟು. ಅಂದರೆ ಈ 3 ಇನ್ಸ್ಟಾಲ್ಮೆಂಟಲ್ಲೂ ಪರ್ ಇನ್ಸ್ಟಾಲ್ಮೆಂಟ್ ಎಷ್ಟು ಇಂಟ್ರೆಸ್ಟನ್ನು ಪೇ ಮಾಡಿದ್ದೀವಿ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಇಲ್ಲಿ 6 ಮಾರ್ಕ್ಸ್ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ಕ್ವಶನ್ನ ನೋಡೋಣ. ಇದು ಹೈಯರ್ ಪರ್ಚೇಸ್ ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ Danish purchases a plant costing rupees 3,20,000 on 1st April 2020 from Mohan Limited under the hire purchase system. The terms being rupees 80,000 down payment and balance in 3 equal annual installments together with interest at 20% per annum on outstanding cash price. Depreciation is to be charged at 15% under straight line method. Prepare necessary ledger accounts in the books of Dhanush under asset accrual method ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಂತಂದರೆ ಧನುಷ್ ಒಂದು ಪ್ಲ್ಯಾಂಟ್ನ ಪರ್ಚೇಸ್ ಮಾಡ್ತಿದ್ದಾನೆ. ಸೊ ಆದರೆ ಎಷ್ಟಂತ ಅಂದರೆ 3,20,000 ಇದೆ. ಸೊ 3,20,000 ಇದೆ, ಅದನ್ನು ಹೈಯರ್ ಪರ್ಚೇಸ್ ಪ್ರೈಸಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಡೌನ್ ಪೇಮೆಂಟ್ ಎಷ್ಟಿದೆ ಅಂತಂದರೆ 80,000 ಇದೆ. ಇನ್ ರಿಮೈನಿಂಗ್ ಇನ್ಸ್ಟಾಲ್ಮೆಂಟನ್ನು 3 ಇನ್ಸ್ಟಾಲ್ಮೆಂಟಲ್ಲಿ ಕಟ್ತಾ ಇದ್ದಾರೆ. 3 ಇನ್ಸ್ಟಾಲ್ಮೆಂಟ್ ಅಂತಂದರೆ 80,000 ಅಂತಂದರೆ 80,000 3 ಮಾಡಿದ್ರೆ 2,40,000 ಬರುತ್ತೆ. ಸೊ ಇಲ್ಲಿ 2,40,000 ಪ್ಲಸ್ 80,000 ಮಾಡಿದ್ರೆ ನಮಗೆ ಎಷ್ಟಾಗುತ್ತೆ ಅಂದರೆ 3,20,000 ಆಗುತ್ತೆ. ಸೊ ಇಲ್ಲಿ ಇಂಟ್ರೆಸ್ಟು ಇನ್ಕ್ಲೂಡಿಂಗ್ ಆಗಿಲ್ಲ, ಇದು ಇಂಟ್ರೆಸ್ಟ್ ಎಕ್ಸ್ಕ್ಲೂಡಿಂಗ್ ಮೆಥಡ್. ಅಂದರೆ ಇಲ್ಲಿ ಇದ್ರ ಜೊತೆಗೆ ಇಂಟ್ರೆಸ್ಟ್ ಇನ್ಕ್ಲೂಡಿಂಗ್ ಆಗಲ್ಲ, ಎಕ್ಸ್ಕ್ಲೂಡಿಂಗ್. ಯಾಕಂತಂದರೆ ನಿಮಗೆ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದೆಯಾ ಅಥವಾ ಎಕ್ಸ್ಕ್ಲೂಡ್ ಆಗಿದೆಯಾ ಅಂತ ಹೆಂಗೆ ಫೈಂಡ್ ಔಟ್ ಮಾಡೋದಂದರೆ ಡೌನ್ ಪೇಮೆಂಟು ಪ್ಲಸ್ 3 ಇನ್ಸ್ಟಾಲ್ಮೆಂಟನ್ನು ಟೋಟಲ್ ಮಾಡಿದ್ರೆ ಕ್ಯಾಶ್ ಪ್ರೈಸ್ ಎಷ್ಟಿತ್ತೋ ಅಷ್ಟೇ ಬರುತ್ತೆ. ಇದು ಕ್ಯಾಶ್ ಪ್ರೈಸು. ನಮಗೆ ಹೈಯರ್ ಪರ್ಚೇಸ್ ಪ್ರೈಸು ವಿತ್ ಇಂಟ್ರೆಸ್ಟ್ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ಎಕ್ಸ್ಕ್ಲೂಡಿಂಗ್ ಮೆಥಡ್ ಮಾಡಬೇಕು. ಇಂಟ್ರೆಸ್ಟ್ ಎಷ್ಟಿದೆ ಅಂತಂದರೆ 20% ಪರ್ ಆ್ಯನಮ್ ಇದೆ. ಆ್ಯಂಡ್ ಡಿಪ್ರಿಷಿಯೇಷನ್ 15% ಅಂಡರ್ ಸ್ಟ್ರೈಟ್ ಲೈನ್ ಮೆಥಡ್ ಇದೆ. ಫಸ್ಟು ಏನಂತಂದರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂತ ಈ ಥರ ಹೆಡ್ಡಿಂಗ್ ತೊಗೊಳ್ಳಿ, ಪರ್ಟಿಕ್ಯುಲರ್ಸ್ ಅಮೌಂಟು. ಸೊ ಕ್ಯಾಶ್ ಪ್ರೈಸ್ ಆನ್ 1/4/2020 ಎಷ್ಟಿತ್ತು ಅಂದರೆ 3,20,000 ಇದೆ, ಬರ್ಕೊಳ್ಳಿ. ಅದಾದಮೇಲೆ ಇದರಲ್ಲಿ ಡೌನ್ ಪೇಮೆಂಟ್ನ ಲೆಸ್ ಮಾಡಿದ್ರೆ ಡೌನ್ ಪೇಮೆಂಟ್ ಎಷ್ಟಿದೆ 80,000 ಇದೆ. ಲೆಸ್ ಮಾಡಿದ್ರೆ ಅಲ್ಲಿಗೆ ಬ್ಯಾಲೆನ್ಸ್ ಆನ್ 1/4/2020 ಎಷ್ಟು ಉಳಿತು ಅಂದರೆ 2,40,000 ಉಳಿತು. ಇದಕ್ಕೆ 20% ಇಂಟ್ರೆಸ್ಟನ್ನು ಆ್ಯಡ್ ಮಾಡಿ. ಅಂದರೆ ಇಲ್ಲಿ 2,40,000 ಮೇಲೆ 20% ಇಂಟ್ರೆಸ್ಟ್ ಅಂತಂದರೆ 48,000 ಆ್ಯಡ್ ಮಾಡಿದ್ರೆ ಬ್ಯಾಲೆನ್ಸ್ ಎಷ್ಟು ಉಳಿತಂದರೆ ಅಟ್ ದ ಇಯರ್ ಎಂಡಿಂಗಲ್ಲಿ 31st March 2021ಗೆ 2,88,000 ಆಗುತ್ತೆ. ಇವಾಗ ನಾವು ಫಸ್ಟ್ ಇನ್ಸ್ಟಾಲ್ಮೆಂಟ್ನ ಪೇ ಮಾಡೋಣ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ಅಂದರೆ 80,000 ಪ್ಲಸ್ ಇಂಟ್ರೆಸ್ಟು 48,000 ಮಾಡಿದ್ರೆ ನಮಗೆ 1,28,000
1,88,000 ಬರುತ್ತೆ. ಆಗ ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ಳುತ್ತೆ ಅಂತಂದರೆ 2,88,000 ಇಂದ 1,28,000 ಲೆಸ್ ಮಾಡಿದ್ರೆ ಬ್ಯಾಲೆನ್ಸು 1,60,000 ಉಳ್ಕೊಳ್ಳುತ್ತೆ. ಇದು ಸೆಕೆಂಡ್ ಇಯರ್ಗೆ. ಈಗ ಮತ್ತೆ 1,60,000 ಮೇಲೆ 20% ಇಂಟ್ರೆಸ್ಟ್ ಅಂತಂದರೆ 32,000 ಆಗುತ್ತೆ. ಇಂಟ್ರೆಸ್ಟನ್ನು ಆ್ಯಡ್ ಮಾಡಿ ಆಗ ಟೋಟಲ್ ಬ್ಯಾಲೆನ್ಸ್ ಅಟ್ ದ ಇಯರ್ ಎಂಡಿಂಗ್ ಎಷ್ಟಾಗುತ್ತೆ ಅಂದರೆ 1,92,000 ಆಗುತ್ತೆ. ಸೊ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಎಷ್ಟು ಅಂತ ಅಂದರೆ 80,000 ಪ್ಲಸ್ 32,000. 80,000 ಇನ್ಸ್ಟಾಲ್ಮೆಂಟು 32,000 ಇಂಟ್ರೆಸ್ಟನ್ನು ಎರಡನ್ನೂ ಲೆಸ್ ಮಾಡಿದ್ರೆ 1,12,000 ಲೆಸ್ ಮಾಡಿದ್ರೆ ನಮಗೆ ಇಲ್ಲಿ 80,000 ಬರುತ್ತೆ. ಇದು ನೆಕ್ಸ್ಟ್, ಇದು ಥರ್ಡ್ ಇನ್ಸ್ಟಾಲ್ಮೆಂಟು. ಸೊ ಇಲ್ಲಿ ಟೋಟಲ್ this is second installment, ಇಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟು, ಇಲ್ಲಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆ್ಯಂಡ್ ಇಲ್ಲಿ ಥರ್ಡ್ ಇನ್ಸ್ಟಾಲ್ಮೆಂಟ್ಗೆ ಮತ್ತೆ ಇಂಟ್ರೆಸ್ಟನ್ನು ಆ್ಯಡ್ ಮಾಡಿ. 80,000 ಮೇಲೆ 20% ಅಂತ ಅಂದರೆ 16,000 ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ ಅಂದರೆ 96,000. ಈಗ ಥರ್ಡ್ ಇನ್ಸ್ಟಾಲ್ಮೆಂಟಲ್ಲಿ ಇನ್ಸ್ಟಾಲ್ಮೆಂಟ್ ಅಮೌಂಟು 80,000 ಪ್ಲಸ್ ಇಂಟ್ರೆಸ್ಟು 16,000, 96,000 ಆ್ಯಡ್ ಮಾಡಿದ್ರೆ ಸೊ ಇಲ್ಲಿ ನಮಗೆ ನಿಲ್ ಬರಬೇಕು. ಅಂದರೆ ನಮಗೆ ಎಲ್ಲ ಇನ್ಸ್ಟಾಲ್ಮೆಂಟು ಕ್ಲಿಯರ್ ಆಗಿದೆ. ಸೊ ಇಲ್ಲಿ ಇನ್ನೊಂದ್ಸರಿ ನೋಡಿ, ಡೌನ್ ಪೇಮೆಂಟು 18,000 ಇದೆ. ಇನ್ ರಿಮೈನಿಂಗು 80,000ನ 3 ಈಕ್ವಲ್ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡಿ ಕ್ಲಿಯರ್ ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ 80,000 3 ಟೈಮ್ಸ್ ಬರುತ್ತೆ. ಆ್ಯಂಡ್ ಡೌನ್ ಪೇಮೆಂಟು ಒಂದ್ಸರಿ ಟೋಟಲ್ 4 ಟೈಮ್ಸ್ 80,000 ಪೇ ಮಾಡಿದ್ದಾರೆ. ಒಂದು ಡೌನ್ ಪೇಮೆಂಟಲ್ಲಿ ಆ್ಯಂಡ್ ಫಸ್ಟ್ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆ್ಯಂಡ್ ಥರ್ಡ್ ಇನ್ಸ್ಟಾಲ್ಮೆಂಟ್. ಸೊ ಈ 3 ಇನ್ಸ್ಟಾಲ್ಮೆಂಟ್ಗೆ ವಿತ್ 20% ಇಂಟ್ರೆಸ್ಟನ್ನು ಸೇರಿಸಿ ಕ್ಲಿಯರ್ ಮಾಡಿದ್ದಾರೆ. ಸೊ ಇದಿಷ್ಟನ್ನು ಕೂಡ ನಮಗೆ ಏನಂತಂದರೆ ಇನ್ಸ್ಟಾಲ್ಮೆಂಟ್ಸ್ ಆಯಿತು. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಏನಂತಂದರೆ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಷಿಯೇಷನ್ ಅಂಡರ್ ಸ್ಟ್ರೈಟ್ ಲೈನ್ ಮೆಥಡ್. ಸೊ ಡಿಪ್ರಿಷಿಯೇಷನ್ಗೆ ಏನಂತಂದರೆ ಕ್ಯಾಶ್ ಪ್ರೈಸ್ ಇಂಟು ರೇಟ್ ಆಫ್ ಡಿಪ್ರಿಷಿಯೇಷನ್. ಸೊ ಇಲ್ಲಿ ಕ್ಯಾಶ್ ಪ್ರೈಸ್ ಎಷ್ಟಿದೆ? 3,20,000 ಇದೆ. ಈ 3,20,000 ಮೇಲೆ 15% ಡಿಪ್ರಿಷಿಯೇಷನ್ ಮಾಡಿದ್ರೆ ಫಾರ್ ಎವ್ರಿ ಇಯರ್ 48,000 ಡಿಪ್ರಿಷಿಯೇಷನ್ ಇರುತ್ತೆ. ಇದಾದಮೇಲೆ ನೆಕ್ಸ್ಟು ಇವಾಗ ನಾವು ಲೆಡ್ಜರ್ ಅಕೌಂಟನ್ನು ಪಾಸ್ ಮಾಡಬೇಕು. ವಿಡಿಯೋನ ಲ್ಯಾಂಡ್ಸ್ಕೇಪಲ್ಲಿ ನೋಡಿ. ಫಸ್ಟು ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಧನುಷ್ ಅಂತ ತಗೊಳ್ಳಿ. ಫಸ್ಟ್ ಏನಂದರೆ ಪ್ಲಾಂಟ್ ಅಕೌಂಟು. ಸೊ ಇಲ್ಲಿ ಇದಕ್ಕೆ ನಿಮಗೆ ಇಷ್ಟು ಮಾಡಿದ್ರೆ 4 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಇದಕ್ಕೆ 3 ಮಾರ್ಕ್ಸು ಇರುತ್ತೆ. ಸೊ ಆ್ಯಂಡ್ ಫಾರ್ ದಿಸ್ 3 ಮಾರ್ಕ್ಸ್ ಆ್ಯಂಡ್ 1 ಮಾರ್ಕ್ ಇರುತ್ತೆ. ಟೋಟಲ್ 12 ಮಾರ್ಕ್ಸ್ನ ಅಲೋಕೇಟ್ ಮಾಡಿರ್ತಾರೆ. ಫಸ್ಟು ಡೇಟು ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ತಗೊಳ್ಳಿ. ಡೇಟಾಸ್ ಆ್ಯಂಡ್ ಕ್ರೆಡಿಟರ್ಸ್. ಫಸ್ಟು 1/4/2020ನಲ್ಲಿ ಟು ಬ್ಯಾಂಕ್ ಅಕೌಂಟು. ಸೊ ಪ್ಲ್ಯಾಂಟಿಗೆ ಏನಂತಂದರೆ ಬ್ಯಾಂಕಿಂದ ಬ್ಯಾಂಕ್ಗೆ ಮನಿ ಬರ್ತಿದೆ. ಎಷ್ಟಂತ ಅಂದರೆ 80,000. ಇದೇನಂತ ಅಂದರೆ ಡೌನ್ ಪೇಮೆಂಟ್ ಫಸ್ಟ್ ಬರ್ತಿದೆ. ಅದಾದಮೇಲೆ ಆನ್ ದ ಸೇಮ್ ಡೇಟ್ ಏನಂತ ಅಂದರೆ ಟು ಮೋಹನ್ ಲಿಮಿಟೆಡ್ ಅಕೌಂಟಿಂದ ಎಷ್ಟಾಗ್ತಿದೆ ಅಂತಂದರೆ 80,000 ಪ್ಲ್ಯಾಂಟ್ ಕಾಸ್ಟು. ಟೋಟಲ್ ಮಾಡಿದ್ರೆ 1,60,000 ಬರುತ್ತೆ. ಸೊ ಇಲ್ಲಿ ಬೈ ಡಿಪ್ರಿಷಿಯೇಷನ್ ಅಕೌಂಟು. ಸೊ ಇಲ್ಲಿ ಏನಂತಂದರೆ 48,000 ಡಿಪ್ರಿಷಿಯೇಷನ್ನು ಲಾಸ್ ಆಗ್ತಿದೆ. ಅಂದರೆ ಆ ಮಷಿನರಿ ಆ ಪ್ಲ್ಯಾಂಟ್ ಕಾಸ್ಟ್ ಕಮ್ಮಿ ಆಗ್ತಿದೆ. ಸೊ ಇಲ್ಲಿ ಲಾಸ್ ಅಥವಾ ಎಕ್ಸ್ಪೆನ್ಸಸ್ನ ಇದು ಮಾಡ್ತೀವಿ. ಬೈ ಡಿಪ್ರಿಷಿಯೇಷನ್ ಅಕೌಂಟ್ 48,000. ಸೊ ಈಗ ಟೋಟಲ್ ಮಾಡಿದ್ರೆ ನಮಗೆ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ. ಇನ್ ರಿಮೈನಿಂಗ್ ಬ್ಯಾಲೆನ್ಸ್ನ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ನ ಮಾಡ್ತೀವಿ 1,12,000. ಈ ಕ್ಯಾರಿ ಡೌನು ನೆಕ್ಸ್ಟ್ ಇಯರ್ಗೆ ಬ್ರಾಡ್ ಡೌನ್ ಆಗುತ್ತೆ 1/4/2021ಗೆ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 1,12,000. ಆ್ಯಂಡ್ ಟು ಮೋಹನ್ ಲಿಮಿಟೆಡ್ ಅಕೌಂಟ್ ಏನಂತಂದರೆ ಇದು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು ಅಂತಂದರೆ 80,000. ಟೋಟಲ್ ಮಾಡಿದ್ರೆ 1,92,000 ಬರುತ್ತೆ. ಆ್ಯಂಡ್ ಸೆಕೆಂಡ್ ಇಯರ್ ಡಿಪ್ರಿಷಿಯೇಷನ್ನ ಲೆಸ್ ಮಾಡಿದ್ರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಾಗುತ್ತೆ ಅಂದರೆ 1,98,000 ಇಂದ 48,000 ಲೆಸ್ ಮಾಡಿದ್ರೆ 1,44,000 ಈಸ್ ದ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಈ ಕ್ಯಾರಿ ಡೌನು ನೆಕ್ಸ್ಟ್ ಇಯರ್ಗೆ ಬ್ರಾಡ್ ಡೌನ್ ಆಗುತ್ತೆ 1/4/2022. ಸೊ ಇಲ್ಲಿ ಎಷ್ಟು ಅಂತ ಅಂದರೆ ಆ್ಯಂಡ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಎಷ್ಟು ಅಂತ ಅಂದರೆ 80,000. ಅಂದರೆ ಇಲ್ಲಿ 3 ಇನ್ಸ್ಟಾಲ್ಮೆಂಟಲ್ಲೂ ಕೂಡ ನಾವು 80,000 ಪೇ ಮಾಡಿದ್ದೀವಿ. ಬರೀ ಇನ್ಸ್ಟಾಲ್ಮೆಂಟ್ ಅಮೌಂಟು, ಇಂಟ್ರೆಸ್ಟ್ ಅಲ್ಲ, ಬರೀ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಮಾತ್ರ ತೊಗೊಳ್ತೀವಿ. ಸೊ ಇಲ್ಲಿ 80,000 ಅಂತ ಅಂದರೆ ಟೋಟಲ್ 2,24,000 ಆಗುತ್ತೆ. ಆ್ಯಂಡ್ ಥರ್ಡ್ ಇಯರ್ ಡಿಪ್ರಿಷಿಯೇಷನ್ 48,000 ಲೆಸ್ ಮಾಡಿದ್ರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಾಗುತ್ತೆ ಅಂದರೆ 1,76,000 ಆಗುತ್ತೆ. ಸೊ ಇದಿಷ್ಟನ್ನು ಕೂಡ ಇಲ್ಲಿ ನೋಡಿ 1,60,000 ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ 1,12,000 ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಥರ್ಡ್ ಇಯರ್ ಟೋಟಲ್ 2,24,000 ಇಂದ 48,000 ಲೆಸ್ ಮಾಡಿದ್ರೆ 1,76,000 ಆಗುತ್ತೆ. ಇದಿಷ್ಟನ್ನು ಕೂಡ
ಪ್ಲಾಂಟ್ ಅಕೌಂಟಿಂಗ್. ಅದಾದಮೇಲೆ ನೆಕ್ಸ್ಟು ಮೋಹನ್ ಲಿಮಿಟೆಡ್ ಅಕೌಂಟನ್ನು ಮಾಡೋಣ. ಇಲ್ಲಿ ಸೇಮ್ ಅಂತಂದರೆ ಅಟ್ ದ ಇಯರ್ ಎಂಡ್ ಮೋಹನ್ ಲಿಮಿಟೆಡ್ಗೆ ಏನೇನು ಬರ್ತಿದೆ ಅಂದರೆ ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಸೇಮ್ ಕಾಲಮ್ ತೊಗೊಳ್ಳಿ, ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. 31/3/2021 ಎಷ್ಟು ಅವನಿಗೆ ಕ್ರೆಡಿಟ್ ಆಗ್ತಿದೆ ಅಂತಂದರೆ ಇಲ್ಲಿ 1,28,000. ಸೊ ಇದರಲ್ಲಿ ಕ್ರೆಡಿಟ್ ಆಗಿದೆ ನೋಡಿ, ಎಷ್ಟು ಅಂತಂದರೆ 1,28,000. ಸೊ ಇಲ್ಲಿ ಟು ಬ್ಯಾಂಕ್ ಅಕೌಂಟ್ 1,28,000. ಸೊ ಅದರಲ್ಲಿ ಪ್ಲ್ಯಾಂಟ್ದು 80,000 ಇದೆ ಮತ್ತು ಇಂಟ್ರೆಸ್ಟು 48,000 ಇದೆ. ಟೋಟಲ್ ಮಾಡಿದ್ರೆ 1,28,000. ಸೊ ಇಲ್ಲಿ ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ 1,12,000 ಇದೆ. ಸೆಕೆಂಡ್ ಇಯರ್ ಬಂದು 1,12,000 ಇದೆ. ಸೊ ಈ 1,12,000 ಅಂದರೆ ಟು ಬ್ಯಾಂಕ್ ಅಕೌಂಟು 1,12,000. ಸೊ ಇದರಲ್ಲಿ ಪ್ಲ್ಯಾಂಟ್ ಕಾಸ್ಟು 80,000 ಆ್ಯಂಡ್ ಇಂಟ್ರೆಸ್ಟ್ ಅಮೌಂಟು 32,000. ಇಲ್ಲಿ ನೋಡಿ ಪ್ಲ್ಯಾಂಟ್ಗೆ 80,000, ಇಂಟ್ರೆಸ್ಟು 32,000. ಟೋಟಲ್ ಮಾಡಿದ್ರೆ ನಮಗೆ 1,12,000 ಬರುತ್ತೆ. ಅದೇ ರೀತಿ ಥರ್ಡ್ ಇಯರಲ್ಲಿ ಟು ಬ್ಯಾಂಕ್ ಅಕೌಂಟ್ ಎಷ್ಟು ಕ್ರೆಡಿಟ್ ಆಗ್ತಿದೆ ಅಂದರೆ 96,000. ಅದರಲ್ಲಿ ಪ್ಲ್ಯಾಂಟ್ ಕಾಸ್ಟು 80,000 ಆ್ಯಂಡ್ ಇಂಟ್ರೆಸ್ಟ್ ಕಾಸ್ಟು 16,000. ಟೋಟಲ್ ಮಾಡಿದ್ರೆ ನಮಗೆ 96,000 ಬರುತ್ತೆ. ಅಂದರೆ ಇಲ್ಲಿ 3 ಇಯರ್ಸ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸು. ಅದಾದಮೇಲೆ ಇಂಟ್ರೆಸ್ಟ್ ಅಕೌಂಟು ತುಂಬಾ ಈಸಿ. ಸೊ ಫಸ್ಟ್ ಇಯರ್ ಇಂಟ್ರೆಸ್ಟ್ ಎಷ್ಟಿದೆ ಇಲ್ಲಿ 48 ಇದೆ, ಸೆಕೆಂಡ್ ಇಯರ್ 32 ಇದೆ ಆ್ಯಂಡ್ ಥರ್ಡ್ ಇಯರ್ 16 ಇದೆ. ಸೊ ಇಲ್ಲಿ ಏನಂತಂದರೆ ಇಂಟ್ರೆಸ್ಟ್ ಬಂದು ನಮಗೆ ಪ್ರಾಫಿಟ್ಟು ಟು ಮೋಹನ್ ಲಿಮಿಟೆಡ್ ಅಕೌಂಟ್ 48,000. ಇದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 48,000. ಸೊ ಅಲ್ಲಿಗೆ ಫಸ್ಟ್ ಇಯರ್ ಟೋಟಲ್ ಆಯಿತು. ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಎಷ್ಟಿದೆ ಅಂದರೆ 32,000 ಇದೆ. ಸೊ ಇಲ್ಲಿ 32,000 ಟು ಮೋಹನ್ ಲಿಮಿಟೆಡ್ ಅಕೌಂಟ್ 32,000 ಆ್ಯಂಡ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 32,000 ಟೋಟಲ್ ಮಾಡಿ. ಆ್ಯಂಡ್ ಥರ್ಡ್ ಇಯರಲ್ಲೂ ಕೂಡ ಸೇಮ್ ಟು ಮೋಹನ್ ಲಿಮಿಟೆಡ್ ಅಕೌಂಟ್ 16,000 ಆ್ಯಂಡ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 16,000. ಸೊ ತುಂಬ ಸಿಂಪಲ್ ಇಂಟ್ರೆಸ್ಟ್ ಅಕೌಂಟ್ ಮಾಡಿದ್ರೆ. ಸೊ ಇದನ್ನು 1 ಮಾರ್ಕ್ಗೆ. ಆ್ಯಂಡ್ ಡಿಪ್ರಿಷಿಯೇಷನ್ ಅಕೌಂಟ್ಗೂ ಸೇಮ್ ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ತೊಗೊಳ್ಳಿ. ಇಲ್ಲಿ ಸ್ಟ್ರೈಟ್ ಲೈನ್ ಮೆಥಡ್ ಆಗಿರೋದ್ರಿಂದ ಡಿಪ್ರಿಷಿಯೇಷನು ಎಲ್ಲ ಇಯರು ಕೂಡ ಸೇಮ್ ಇರುತ್ತೆ. ಹಾಗಾಗಿ ಸೊ ಡಿಪ್ರಿಷಿಯೇಷನ್ ಯಾವುದರಿಂದ ಬರ್ತಿದೆ ಅಂದರೆ ಯಾವುದಕ್ಕೆ ಬರ್ತಿದೆ ಅಂದರೆ ಪ್ಲ್ಯಾಂಟ್ಗೆ. ಟು ಪ್ಲ್ಯಾಂಟ್ ಅಕೌಂಟ್ ಎಷ್ಟು ಅಂದರೆ 48,000. ಡಿಪ್ರಿಷಿಯೇಷನ್ ಬಂದು ನಮಗೆ ಲಾಸು. ಸೊ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 48,000 ಟೋಟಲ್. ಆ್ಯಂಡ್ ಸೆಕೆಂಡ್ ಇಯರ್ ಡಿಪ್ರಿಷಿಯೇಷನು 48,000 ಇದೆ ಆ್ಯಂಡ್ ಥರ್ಡ್ ಇಯರ್ ಡಿಪ್ರಿಷಿಯೇಷನ್ 48,000 ಇದೆ. ಸೊ ಈ 4 ಲೆಡ್ಜರ್ ಅಂದರೆ ಈ ಪಾರ್ಟಿಗೆ ನಿಮಗೆ 4 ಮಾರ್ಕ್ಸು ಆ್ಯಂಡ್ ಇದಕ್ಕೆ 3 6 ಮಾರ್ಕ್ಸು 10 ಮಾರ್ಕ್ಸ್ ಆಯಿತು. ಆ್ಯಂಡ್ ಇಂಟ್ರೆಸ್ಟ್ ಅಕೌಂಟ್ ಡಿಪ್ರಿಷಿಯೇಷನ್ ಅಕೌಂಟ್ಗೆ 1 ಮಾರ್ಕ್. ನಿಮಗೆ ಟೋಟಲ್ 12 ಮಾರ್ಕ್ಸ್ನ ಈ ರೀತಿ ಅಲೋಕೇಟ್ ಮಾಡ್ತಾರೆ. ಸೊ ಈ ಇದ್ರ ಮೇಲೆ ಪ್ರಾಬ್ಲಮ್ ನಾನು ಆಲ್ರೆಡಿ ನನ್ನ ಪ್ಲೇ ಲಿಸ್ಟ್ನಲ್ಲಿ ತುಂಬ ಅಪ್ಲೋಡ್ ಮಾಡಿದ್ದೀನಿ. ನೀವು ವೈರ್ ಪರ್ಚೇಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಪ್ಲೇ ಲಿಸ್ಟ್ ಸಿಗುತ್ತೆ. ಇದ್ರ ಮೇಲೆ ಇನ್ನೂ ಡಿಫ್ರೆಂಟ್ ಪ್ರಾಬ್ಲಮ್ನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸರಿ ನೀವು ಅಲ್ಲಿ ನೋಡಿ. ಅದಾದಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಏನಂದರೆ ಕನ್ಸೈನ್ಮೆಂಟ್ ಮೇಲೆ ಕೇಳಿದ್ದಾರೆ. ರಾಮ್ ಸೆಂಡ್ಸ್ 35,000 units of product at ₹65 each to Shyam on consignment basis and incurs 12,000 on freight and 8,000 on insurance. And receipt of goods Shyam accept a bill drawn by Shyam for rupees 2,75,000 for 3 months and the end of the accounting year he sends the account sales showing the following details. Sales 30,000 units and average price of ₹95 each. Normal loss 2% of the goods consigned. Expenses incurred unloading charges 8,000. Carriage 9,000. Selling expenses 7,500. Godown rent 9,500. Shyam is entitled for a commission of ₹5% on the total sales. The final balance due to Ram is settled by bank draft. Prepare necessary ledger account in the books of Shyam ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ರಾಮ್ ಅನ್ನೋರು ಕನ್ಸೈನರ್, ಶ್ಯಾಮ್ ಅನ್ನೋರು ಕನ್ಸೈನಿ. ಸೊ ಈ ಕನ್ಸೈನರ್ ಅಂದರೆ ರಾಮು 35,000 ಯೂನಿಟ್ಸ್, 1 ಯೂನಿಟ್ ಬಂದು ₹65ನ ಶ್ಯಾಮ್ಗೆ ಸೆಂಡ್ ಮಾಡ್ತಾ ಇದ್ದಾನೆ. ಆ ಸೆಂಡ್ ಮಾಡಬೇಕಾದ್ರೆ 12,000 ಫ್ರೈಟ್ ಚಾರ್ಜಸ್ ಆಗುತ್ತೆ ಮತ್ತು 8,000 ಇನ್ಶೂರೆನ್ಸ್ ಚಾರ್ಜಸ್ ಆಗುತ್ತೆ. ಅದಾದಮೇಲೆ ಆನ್ ರೆಸಿಪ್ಟ್ ಆಫ್ ಗೂಡ್ ಶ್ಯಾಮ್ ಅಕ್ಸೆಪ್ಟ್ ಎ ಬಿಲ್ ಡ್ರಾನ್ ಬೈ ದ ರಾಮ್ ಫಾರ್ 2,75,000 ಫಾರ್ 3 months. ಸೊ ಇಲ್ಲಿ ಗೂಡ್ಸ್ ಮೇಲೆ ಒಂದು ಬಿಲ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ ಡ್ರಾನ್ ಬೈ ರಾಮ್. ಎಷ್ಟು ಅಂತಂದರೆ 2,75,000 ಫಾರ್ 3 monthsಗೆ. ಅದಾದಮೇಲೆ ಸೇಲ್ಸ್ ಎಷ್ಟು ಮಾಡ್ತಾನೆ ಅಂತ ಅಂದರೆ ಶ್ಯಾಮ್
ಶ್ಯಾಮ್ 30,000 ಯೂನಿಟ್ಸ್ನ 95 ರುಪೀಸ್ಗೆ ಸೇಲ್ ಮಾಡ್ತಾನೆ ಒಂದು. ಅದಾದಮೇಲೆ ನಾರ್ಮಲ್ ಲಾಸ್ ಆಗುತ್ತೆ. ಎಷ್ಟಂತಂದರೆ ಎಷ್ಟು ಗೂಡ್ಸ್ ಅಂದರೆ ಇಲ್ಲಿ 35,000 ಮೇಲೆ 2% ನಾರ್ಮಲ್ ಲಾಸ್ ಆಗುತ್ತೆ. ಮತ್ತು ಶ್ಯಾಮ್ಗೆ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ ಅಂದರೆ 8,000 ಲೋಡಿಂಗ್ ಚಾರ್ಜಸ್ ಆಗುತ್ತೆ, ಕ್ಯಾರಿಯೇಜ್ಗೆ 9,000, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಗೆ 7,500 ಆ್ಯಂಡ್ ಗೋಡೌನ್ ರೆಂಟು 9,500. ಶ್ಯಾಮ್ ಈಸ್ ಎಂಟೆಲ್ಡ್ ಫಾರ್ ಎ ಕಮಿಷನ್. ಅಂದರೆ ಶ್ಯಾಮ್ಗೆ ಟೋಟಲ್ ಕಮಿಷನ್ ಎಷ್ಟು ಅಂತಂದರೆ ಟೋಟಲ್ ಸೇಲ್ಸ್ ಮೇಲೆ 5% ಕಮಿಷನ್ ಕೊಡಬೇಕು. ಸೊ ಇದ್ರ ಮೇಲೆ ನಾವು ಲೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ರಾಮ್ ಅಂತ ಕೇಳಿದರೆ ಯಾವ ರೀತಿ ಅಂತ ನೋಡೋಣ. ಫಸ್ಟು ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಪರ್ಟಿಕ್ಯುಲರ್ಸ್, ಕ್ವಾಂಟಿಟಿ ಅಥವಾ ಯೂನಿಟ್ಸ್, ಅಮೌಂಟು. ಇಲ್ಲಿ ಟೋಟಲ್ ಗೂಡ್ಸ್ ಕಾಸ್ಟ್ ಆಫ್ ಗೂಡ್ಸ್ ಕನ್ಸೈನ್ಡ್ ಅಟ್ ₹65. ಸೊ ಟೋಟಲ್ ಎಷ್ಟು ಯೂನಿಟ್ಸ್ ಅಂತ ಅಂದರೆ 35,000 ಯೂನಿಟ್ಸ್. 35,000 ಯೂನಿಟ್ಸ್ ಇಂಟು ಪರ್ ಯೂನಿಟ್ಸ್ಗೆ ಎಷ್ಟಿದೆ ಅಂತಂದರೆ 65 ಕೊಟ್ಟಿದ್ದಾರೆ. 65 ಮಾಡಿದ್ರೆ ನಮಗೆ 22,75,000 ಆಗುತ್ತೆ. ಇದಕ್ಕೆ ಏನೇ ಎಕ್ಸ್ಪೆನ್ಸಸ್ ಆದ್ರೂ ಆ್ಯಡ್ ಮಾಡಬೇಕು. ಅಂದರೆ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್. ಆ್ಯಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್. ಕನ್ಸೈನರ್ ಅಂತಂದರೆ ಇಲ್ಲಿ ರಾಮ್ಗೆ ಏನೇನು ಎಕ್ಸ್ಪೆನ್ಸಸ್ ಆಗಿದೆ ಅದನ್ನು ಆ್ಯಡ್ ಮಾಡಬೇಕು. 12,000 ಫ್ರೈಟ್ ಚಾರ್ಜಸ್ ಆ್ಯಂಡ್ 8,000 ಇನ್ಶೂರೆನ್ಸ್ ಇದೆ. ಅಂದರೆ ಇಲ್ಲಿ ಇದಕ್ಕೆ 12,000 ಫ್ರೈಟ್ ಆ್ಯಂಡ್ 8,000 ಇನ್ಶೂರೆನ್ಸ್ ಆ್ಯಡ್ ಮಾಡಿದ್ರೆ ಟೋಟಲ್ 20,000. ಟೋಟಲ್ ಯೂನಿಟ್ಸ್ ಎಷ್ಟಾಗುತ್ತೆ ಅಂದರೆ 35,000 ಯೂನಿಟ್ಸ್ ಸೇಮ್ ಇರುತ್ತೆ, ಬಟ್ ಅಮೌಂಟು 22,95,000 ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನಂತಂದರೆ ಇದು ಕಾಸ್ಟ್ ಆಫ್ ಗೂಡ್ಸ್ ರಿಸೀವ್ಡ್ ಬೈ ಕನ್ಸೈನಿ. ಕನ್ಸೈನಿ ಇಷ್ಟು ಗೂಡ್ಸ್ನ ರಿಸೀವ್ ಮಾಡ್ಕೊಳ್ತಾನೆ. ಅದಾದಮೇಲೆ ಕನ್ಸೈನಿ ಎಕ್ಸ್ಪೆನ್ಸಸ್ ಏನಿದೆ ಅಂದರೆ ಕನ್ಸೈನಿ ಅಂತಂದರೆ ಇಲ್ಲಿ ಶ್ಯಾಮ್ ಎಕ್ಸ್ಪೆನ್ಸಸ್ ಏನಿದೆ ಅಂತ ನೋಡೋಣ. ಶ್ಯಾಮ್ಗೆ ಇಲ್ಲಿ ಇಲ್ಲಿ ನಾವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಷ್ಟನ್ನೇ ತೊಗೋಬೇಕು. ಹಂಗಾಗಿ ಅನ್ಲೋಡಿಂಗ್ ಚಾರ್ಜಸ್ ಎಷ್ಟಿದೆ ಅಂದರೆ 8,000 ಇದೆ ಆ್ಯಂಡ್ ಕ್ಯಾರೇಜ್ ಚಾರ್ಜಸ್ 9,000 ಇದೆ. ಇದು ರೆಕರಿಂಗ್ ಎಕ್ಸ್ಪೆನ್ಸಸ್ ನಾವು ಲೆಡ್ಜರ್ ಅಕೌಂಟ್ ಮಾಡ್ಬೇಕಾದ್ರೆ ತೊಗೊಳ್ತೀವಿ. ಸೊ ಟೋಟಲ್ ಎಷ್ಟು ಅಂತಂದರೆ ಇಲ್ಲಿ 22,95,000ಗೆ 17,000 ಅಂದರೆ ಇಲ್ಲಿ ಲೋಡಿಂಗ್ ಚಾರ್ಜಸ್ಸು 8,000 ಪ್ಲಸ್ 9,000 ಕ್ಲಿಯರಿಂಗ್ ಚಾರ್ಜಸ್ ಆ್ಯಡ್ ಮಾಡಿದ್ರೆ ಟೋಟಲ್ ಎಷ್ಟು ಬರುತ್ತೆ ಅಂದರೆ 23,12,000 ಬರುತ್ತೆ ಆ್ಯಂಡ್ ರಿಮೈನಿಂಗ್ ಕ್ವಾಂಟಿಟೀಸ್ ಇರುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ ಅಂದರೆ ಕ್ವಾಂಟಿಟೀಸ್ 35,000 ಆಗುತ್ತೆ ಆ್ಯಂಡ್ ಇಲ್ಲಿ ಟೋಟಲ್ ಅಮೌಂಟು 23,12,000 ಆಗುತ್ತೆ. ನಾರ್ಮಲ್ ಲಾಸ್ 2% ಆನ್ ದ ಗೂಡ್ಸ್ ಕನ್ಸೈಡ್ ಅಂತ ಇದೆ. ಸೊ ಇದರಲ್ಲಿ ನಾರ್ಮಲ್ ಲಾಸ್ ಆಗಿದೆ, ಲೆಸ್ ಮಾಡಬೇಕು. ಸೊ ಟೋಟಲ್ ಎಷ್ಟಂದರೆ 35,000 ಮೇಲೆ 2% ಅಂದರೆ 700 ಲೆಸ್ ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಎಷ್ಟಾಗುತ್ತೆ ಅಂದರೆ 34,300 ಯೂನಿಟ್ಸ್ ಆ್ಯಂಡ್ ಟೋಟಲ್ ಅಮೌಂಟ್ ಇದಕ್ಕೆ ಎಷ್ಟಾಗಿದೆ ಅಂದರೆ 23,12,000 ಆಗಿದೆ. ಈಗ ಕ್ವಾಂಟಿಟಿ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿದೆ ಅಂತಂದರೆ 30,000 ಯೂನಿಟ್ಸ್ನ ಸೋಲ್ಡ್ ಮಾಡಿದ್ದಾನೆ. ಸೊ ಇಲ್ಲಿ 30,000ನ ಲೆಸ್ ಮಾಡಿದ್ರೆ ಕ್ವಾಂಟಿಟಿ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಥವಾ ಅನ್ಸೋಲ್ಡ್ ಗೂಡ್ಸ್ ಎಷ್ಟು ಬರುತ್ತೆ ಅಂದರೆ 4,300. ಈ 4,300ಗೆ ಕ್ಲೋಸಿಂಗ್ ವ್ಯಾಲ್ಯೂ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕಾದ್ರೆ ಕ್ಲೋಸಿಂಗ್ ಸ್ಟಾಕ್ ಇಸ್ ಈಕ್ವಲ್ ಟು ಟೋಟಲ್ ಅಮೌಂಟ್ ಎಷ್ಟಿದೆ ಅಂದರೆ 23,12,000 ಡಿವೈಡೆಡ್ ಬೈ 34,300 ಈ ಕ್ವಾಂಟಿಟೀಸ್ ಇಂಟು 4,300 ಮಾಡಿದ್ರೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಬರುತ್ತೆ ಅಂದರೆ 2,90,843 ಬರುತ್ತೆ. ಇದು ಕ್ಲೋಸಿಂಗ್ ಸ್ಟಾಕು. ಸೊ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್. ಇದಾದಮೇಲೆ ನೆಕ್ಸ್ಟು ಕನ್ಸೈನ್ಮೆಂಟ್ ಅಕೌಂಟನ್ನು ಮಾಡೋಣ. ಇಲ್ಲಿ ಫಸ್ಟು ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ರಾಮ್ ಕನ್ಸೈನ್ಮೆಂಟ್ ಅಂತ ತಗೊಳ್ಳಿ. ಇಲ್ಲಿ ಏನಂತಂದರೆ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಡೆಬಿಟ್ ಸೈಡು ಆಲ್ ಎಕ್ಸ್ಪೆನ್ಸಸ್ ಮತ್ತು ಓಪನಿಂಗ್ ಸ್ಟಾಕ್, ಕ್ರೆಡಿಟ್ ಸೈಡು ಆಲ್ ಇನ್ಕಮ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ನ ರೆಕಾರ್ಡ್ ಮಾಡ್ತೀವಿ. ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಟೋಟಲ್ ಎಷ್ಟಿದೆ ಅಂದರೆ 22,75,000 ಇದೆ. ಅದಾದಮೇಲೆ ಟು ಬ್ಯಾಂಕ್ ಅಕೌಂಟು. ಸೊ ಇದೇನಂತಂದರೆ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್. ಅವ್ರಿಗೆ ಎಷ್ಟಂತಂದರೆ ಫ್ರೈಟ್ ಚಾರ್ಜಸ್ 12,000 ಆ್ಯಂಡ್ ಇನ್ಶೂರೆನ್ಸ್ 8,000 ಟೋಟಲ್ ಮಾಡಿದ್ರೆ 20,000 ಆಗುತ್ತೆ. ಅದಾದಮೇಲೆ ಟು ಶ್ಯಾಮ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನಿ. ಸೊ ಇಲ್ಲಿ ಟು ಶ್ಯಾಮ್ ಅಕೌಂಟಿಂದನೂ ಎಕ್ಸ್ಪೆನ್ಸಸ್ ಆಗಿದೆ. ಏನೇನಂತಂದರೆ ಒಂದು ಅನ್ಲೋಡಿಂಗ್ ಚಾರ್ಜಸ್ 8,000 ಆಗಿದೆ, ಕ್ಯಾರೇಜ್ 9,000, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 7,500 ಆ್ಯಂಡ್ ಗೋಡೌನ್ ರೆಂಟ್ 9,500. ಟೋಟಲ್ ಎಲ್ಲ ಎಕ್ಸ್ಪೆನ್ಸಸ್ನು ಆ್ಯಡ್ ಮಾಡಿದ್ರೆ 34,000 ಟೋಟಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಸೇಲ್ಸ್ ಎಷ್ಟಾಗಿದೆ ಅಂದರೆ ಬೈ ಶ್ಯಾಮ್ ಅಕೌಂಟಿಂದ ನಮಗೆ ಸೇಲ್ಸ್ ಅಮೌಂಟ್ ಬರ್ತಿದೆ. ಸೇಲ್ಸ್ ಎಷ್ಟು ಅಂತಂದರೆ 30,000 ಪರ್ ಯೂನಿಟ್ 95 ರುಪೀಸ್ಗೆ ಸೇಲ್ಸ್ ಮಾಡಿದ್ದಾನೆ. 30,000 ಇಂಟು 95 ಮಾಡಿದ್ರೆ 28,50,000 ಬರುತ್ತೆ. ಇದಿಷ್ಟನ್ನು ಕೂಡ ಸೇಲ್ಸು. ಈ ಸೇಲ್ಸ್ ಮೇಲೆ ಶ್ಯಾಮ್ಗೆ ಕಮಿಷನ್ ಕೊಡಬೇಕು. ಶ್ಯಾಮ್ ಈಸ್ ಎಂಟೆಲ್ಡ್ ಫಾರ್ ಎ ಕಮಿಷನ್ ಆಫ್ ₹5% ಆನ್ ಟೋಟಲ್ ಸೇಲ್ ಅಂತ ಹೇಳಿದ್ದಾರೆ. ಸೊ ಇದಾದಮೇಲೆ ಟು ಶ್ಯಾಮ್ ಕಮಿಷನ್ ಅಕೌಂಟು. ಸೊ 28,50,000 ಮೇಲೆ 5%
ಕಮಿಷನ್ ಕೊಟ್ಟರೆ ಎಷ್ಟಂದರೆ 1,42,500 ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ನಮಗೆ ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಆಲ್ರೆಡಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 2,89,843. ಸೊ ಈಗ ಟೋಟಲ್ ಮಾಡಿದ್ರೆ ನಮಗೆ ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ, 31,39,843 ಬರುತ್ತೆ. ಸೊ ಇದರಿಂದ ಈ ಅಮೌಂಟ್ ಎಲ್ಲ ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಎಷ್ಟಾಗುತ್ತೆ ಅಂದರೆ 6,68,343 ಇಸ್ ದ ಪ್ರಾಫಿಟ್ ಆಗುತ್ತೆ. ಅಂದರೆ ಇಲ್ಲಿ ಫಸ್ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಓಪನಿಂಗ್ ಸ್ಟಾಕು, ಕನ್ಸೈನರ್ ಎಕ್ಸ್ಪೆನ್ಸಸ್ ಏನೇನಿದೆ ಎಲ್ಲನೂ ಬರೀಬೇಕು. ಅದಾದಮೇಲೆ ಕನ್ಸೈನಿ ಎಕ್ಸ್ಪೆನ್ಸಸ್ ಮತ್ತು ಶ್ಯಾಮ್ಗೆ ಕೊಟ್ಟಿರೋ ಕಮಿಷನ್ ತೊಗೊಂಡಿದ್ವಿ. ಇಲ್ಲಿ ಏನು ಬರುತ್ತೆ ಅಂದರೆ ಸೇಲ್ಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಅಷ್ಟೇ ಇದೆ. ಸೊ ಈಗ ಟೋಟಲ್ ಮಾಡಿದ್ರೆ ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಆಗುತ್ತೆ. ಟು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ 6,68,343 ಈಸ್ ದ ಟೋಟಲ್ ಪ್ರಾಫಿಟ್ ಅಮೌಂಟು. ಇದಾದ್ಮೇಲೆ ನೆಕ್ಸ್ಟು ನಾವು ಶ್ಯಾಮ್ ಅಕೌಂಟ್ ಮಾಡಬೇಕು, ಅಂದರೆ ಕನ್ಸೈನಿ ಅಕೌಂಟು. ಸೊ ಕನ್ಸೈನಿ ಅಕೌಂಟ್ ಯಾವ ರೀತಿ ಅಂದರೆ, ಸೊ ಫಸ್ಟು ಬೈ ಶ್ಯಾಮ್ ಅಕೌಂಟ್ಗೆ ಟೋಟಲ್ ಎಷ್ಟು ಬಂದಿದೆ ಅಂತ ಅಂದರೆ ಶ್ಯಾಮ್ ಅಕೌಂಟಿಂದ ಎಷ್ಟು ಬಂದಿದೆ ಅಂತಂದರೆ 28,50,000. ಅಂದರೆ ಇಲ್ಲಿ ಟು ಕನ್ಸೈನ್ಮೆಂಟ್ ಅಕೌಂಟ್ ಶ್ಯಾಮ್ ಕನ್ಸೈನ್ಮೆಂಟ್ ಅಕೌಂಟ್ಗೆ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ ಸೇಲ್ಸ್ ಮಾಡಿ ಅಂದರೆ ಇಲ್ಲಿ ಟೋಟಲ್ 28,50,000 ಕೊಟ್ಟಿದ್ದಾರೆ. ಅದಾದಮೇಲೆ ಎಕ್ಸ್ಪೆನ್ಸಸ್ ಬೈ ಕನ್ಸೈನ್ಮೆಂಟ್ ಅಕೌಂಟ್ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂದರೆ 34,000 ಎಕ್ಸ್ಪೆನ್ಸಸ್ ಆಗಿದೆ. ಆ್ಯಂಡ್ ಅದಾದಮೇಲೆ ಟು ಶ್ಯಾಮ್ಗೆ ಕಮಿಷನ್ ಕೊಟ್ಟಿದ್ದಾರೆ. ಬೈ ಕನ್ಸೈನ್ಮೆಂಟ್ ಅಕೌಂಟ್ ಕಮಿಷನ್ ಎಷ್ಟು ಅಂತಂದರೆ 1,42,500. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಬೈ ಬಿಲ್ಸ್ ರಿಸಿವೇಬಲ್ ಅಕೌಂಟ್ ಅಂತ ಇದೆ. ಇಲ್ಲಿ ಬಿಲ್ಸ್ನ ವಿತ್ಡ್ರಾನ್ ಮಾಡ್ಕೊಂಡಿದ್ದಾನೆ. ಎಷ್ಟು ಅಂತ ಅಂದರೆ 2,75,000. ಸೊ ಬೈ ಬಿಲ್ಸ್ ರಿಸಿವೇಬಲ್ ಅಕೌಂಟ್ ಎಷ್ಟಿದೆ ಅಂತ ಅಂದರೆ 2,75,000. ಸೊ ಟೋಟಲ್ ಮಾಡಿ 28,50,000 ಟೋಟಲ್ ಮಾಡಿದ್ರೆ ಇನ್ ರಿಮೈನಿಂಗ್ ಬ್ಯಾಲೆನ್ಸ್ ಫಿಗರ್ನ ತೋರಿಸ್ತೀವಿ. ಬೈ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟಿದೆ ಅಂತಂದರೆ 23,98,500. ಅದಾದಮೇಲೆ ಬಿಲ್ಸ್ ರಿಸಿವೇಬಲ್ ಅಕೌಂಟ್ 1 ಮಾರ್ಕ್ಗೆ ಪರ್ಟಿಕ್ಯುಲರ್ಸ್ ರುಪೀಸ್ ಟು ಶ್ಯಾಮ್ ಅಕೌಂಟ್ ಬಿಲ್ಸ್ ರಿಸಿವೇಬಲ್ ಯಾರಿಗಂತ ಅಂದರೆ ಇಲ್ಲಿ ಶ್ಯಾಮ್ ಅಕೌಂಟಿಗೆ ಟು ಎಷ್ಟು ಅಂತ ಅಂದರೆ 2,75,000 ಬ್ಯಾಲೆನ್ಸ್ನ ಕ್ಯಾರಿ ಡೌನ್ ಮಾಡಿದ್ರೆ ಇದಕ್ಕೆ 1 ಮಾರ್ಕು. ಟೋಟಲ್ ಏನಂತ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡಬೇಕು. ಇದು ಏನಂತಂದರೆ ಇಲ್ಲಿ ಗೂಡ್ಸ್ ಎಷ್ಟು ಕನ್ಸೈನಿ ಸೆಂಡ್ ಮಾಡಿದ್ದಾನೆ ಅದಕ್ಕೆ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್, ಅದಾದಮೇಲೆ ಕಾಸ್ಟ್ ಆಫ್ ಗುಡ್ಸ್ ರಿಸೀವ್ಡ್ ಬೈ ಕನ್ಸೈನಿ ಅದಕ್ಕೆ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಬೇಕು. ಆವಾಗ ಕಾಸ್ಟ್ ಆಫ್ ಗುಡ್ಸ್ ಇದರಲ್ಲಿ ನಾರ್ಮಲ್ ಸೇಲ್ಸ್ನ ಲಾಸ್ನ ಲೆಸ್ ಮಾಡಿ ಕಾಸ್ಟ್ ಆಫ್ ಗುಡ್ಸ್ ಅವೈಲೇಬಲ್ ಫಾರ್ ಸೇಲ್ ಎಷ್ಟಿದೆ ಅಂತ. ಅದಾದಮೇಲೆ ಆ್ಯಕ್ಚುಯಲ್ ಸೇಲ್ಸ್ನ ಲೆಸ್ ಮಾಡಿದ್ರೆ ಕ್ಲೋಸಿಂಗ್ ಸ್ಟಾಕ್ ಕ್ವಾಂಟಿಟಿ ಮತ್ತು ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ. ಅದಾದಮೇಲೆ ಇಲ್ಲಿ ಓಪನಿಂಗ್ ಸ್ಟಾಕ್ ದಟ್ ಮೀನ್ಸ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ಇಲ್ಲಿ ಕನ್ಸೈನರ್ ಎಕ್ಸ್ಪೆನ್ಸಸ್, ಕನ್ಸೈನಿ ಎಕ್ಸ್ಪೆನ್ಸಸ್ ಆ್ಯಂಡ್ ಕಮಿಷನ್. ಸೊ ಇಲ್ಲಿ ಸೇಲ್ಸ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಅಂದರೆ ಇಲ್ಲಿ ಕನ್ಸೈನ್ಮೆಂಟ್ ಸ್ಟಾಕ್ ಎಷ್ಟು ಅಂತ ಟೋಟಲ್ ಮಾಡಿದ್ರೆ ವಿಚ್ ಎವರ್ ಇಸ್ ಹೈ ಅದನ್ನು ಇಲ್ಲಿ 2 ಸೈಡ್ ಬರೆದು ಎಲ್ಲನೂ ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಾಫಿಟ್ ಸಿಗುತ್ತೆ. ಅದಾದಮೇಲೆ ಶ್ಯಾಮ್ ಅಕೌಂಟ್ ಮಾಡ್ತೀವಿ ಆ್ಯಂಡ್ ಬಿಲ್ಸ್ ರಿಸಿವೇಬಲ್ ಅಕೌಂಟ್ ಮಾಡ್ತೀವಿ. ಶ್ಯಾಮ್ ಅಕೌಂಟ್ ಏನಂತಂದರೆ ಇಲ್ಲಿ ನಿಮಗೆ ಒಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ. ಅಂದರೆ ಯಾವ ರೀತಿ ಅಂದರೆ ಇಲ್ಲಿ ಶ್ಯಾಮ್ ಅಂತ ಎಲ್ಲೆಲ್ಲಿದೆ ನೋಡಿ. ಅಂದರೆ ಟು ಶ್ಯಾಮ್ ಅಕೌಂಟ್ ಅಂದರೆ ಇಲ್ಲಿ ಯಾವುದು ಕನ್ಸೈನ್ಮೆಂಟ್ ಅಕೌಂಟ್. ಬೈ ಕನ್ಸೈನ್ಮೆಂಟ್ ಅಕೌಂಟ್ ಎಷ್ಟಿದೆ ಅಂತಂದರೆ ಎಕ್ಸ್ಪೆನ್ಸಸ್ ಎಷ್ಟಿದೆ ಟೋಟಲ್ 34,000. ಅದೇ ರೀತಿ ಟು ಶ್ಯಾಮ್ ಅಕೌಂಟ್ಗೆ ಎಷ್ಟು ಬರ್ತಿದೆ ಅಂತಂದರೆ 1,42,500. ಯಾವುದರಿಂದ ಅಂದರೆ ಕನ್ಸೈನ್ಮೆಂಟ್ ಅಕೌಂಟಿಂದ ಕಮಿಷನ್ ಬರ್ತಿದೆ. ಎಷ್ಟಂತಂದರೆ 1,42,000 ಅಂದರೆ ಇಲ್ಲಿ ಆಪೋಸಿಟ್ ಡೈರೆಕ್ಷನ್. ಅದಾದಮೇಲೆ ನೆಕ್ಸ್ಟು ಬಿಲ್ಸ್ ರಿಸಿವೇಬಲ್ ಅಕೌಂಟ್ ಪ್ರಾಬ್ಲಮಲ್ಲಿದೆ ಆ್ಯಡ್ ಮಾಡ್ತೀವಿ. ಅದಾದಮೇಲೆ ಟು ಶ್ಯಾಮ್ ಅಕೌಂಟ್ ಇಂದ ಕನ್ಸೈನ್ಮೆಂಟ್ ಅಕೌಂಟಿಗೆ ಎಷ್ಟು ಹೋಗಿದೆ ಅಂದರೆ 28,50,000 ಸೇಲ್ಸ್. ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇಷ್ಟು ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್. ಒಂದ್ಸರಿ ಆನ್ಸರ್ನ ಕಂಪ್ಲೀಟಾಗಿ ವ್ಯೂ ಮಾಡಿ ಲ್ಯಾಂಡ್ಸ್ಕೇಪಲ್ಲಿ ಪಾಸ್ ಮಾಡಿ ಒಂದ್ಸರಿ ಪ್ರಾಪರಾಗಿ ನೋಡಿ. ನೆಕ್ಸ್ಟ್ ಅದಾದಮೇಲೆ ನಾವು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. 11th ಪ್ರಾಬ್ಲಮ್ ಏನಂತ ಅಂದರೆ ಅಕೌಂಟಿಂಗ್ ಈಕ್ವೇಷನ್ಸ್ ಮಾಡಬೇಕು. Mr. Lakshman is started his business on 1/4/2022 in the name of Sri Ranga Enterprises. By using accounting equations, show the effect of the following transaction on the assets, liabilities and capital. So ಏನಂತಂದರೆ ಮಿಸ್ಟರ್ ಲಕ್ಷ್ಮಣ್ ಅನ್ನೋನು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದಾನೆ. ಆ ಒಂದು ಅಕೌಂಟಲ್ಲಿ ಏನೇನು ಸ್ಪೆಂಡ್ ಮಾಡ್ತಾರೆ ಅಸೆಟ್ಸು, ಲಯಬಿಲಿಟೀಸ್, ಕ್ಯಾಪಿಟಲ್ಲು, ಆ ಟ್ರಾನ್ಸಾಕ್ಷನ್ಸ್ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ತೋರಿಸ್ಬೇಕು. ಫಸ್ಟ್ ಏನಂತಂದರೆ ಇನಿಷಿಯಲ್ ಕ್ಯಾಪಿಟಲ್ ಇನ್ವೆಸ್ಟೆಡ್ 3 lakh ಇದೆ, ₹3 lakh. ಓಪನ್ ಎ ಬ್ಯಾಂಕ್ ಅಕೌಂಟ್ ವಿತ್ 45,000. ಶಾಪ್ ಅಡ್ವಾನ್ಸಸ್ ₹37,500 ಪೇಡ್ ಟು ಲ್ಯಾಂಡ್ ಲಾರ್ಡ್. ಪರ್ಚೇಸ್ ಫರ್ನಿಚರ್ ಫಾರ್ ₹12,000 ಫಾರ್ ದ ಯೂಸ್ ಆಫ್ ಬಿಸ್ನೆಸ್.
ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ರುಪೀಸ್ 7,500, ಸೋಲ್ಡ್ ಪಾರ್ಟ್ ಆಫ್ ಗೂಡ್ಸ್ ಫಾರ್ ರುಪೀಸ್ 52,500, withdraw cash for rupees 30,000 for domestic use, and incurred the following expenses: rent to 22,500 and electricity bill 7,500. ಸೊ ಈ ಒಂದು ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸು ಯಾವ ಈಕ್ವೇಷನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ. ಸೊ ಅಕೌಂಟಿಂಗ್ ಈಕ್ವೇಷನ್ಸ್ ನಮ್ಗೆ ಗೊತ್ತಿದೆ, ಅಸೆಟ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಫಸ್ಟ್ ಏನಂತಂದರೆ ಈ ಥರ ಅಕೌಂಟಿಂಗ್ ಈಕ್ವೇಷನ್ ಏನಂತ ಹೆಡ್ಡಿಂಗ್ ತೊಗೊಳ್ಳಿ. ಇಲ್ಲಿ ಸೀರಿಯಲ್ ನಂಬರ್, ಟ್ರಾನ್ಸಾಕ್ಷನ್ಸ್, ಎಫೆಕ್ಟು, ಇಲ್ಲಿ ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಅಂತ ತೊಗೊಳ್ಳಿ. ಸೊ ಫಸ್ಟ್ ಏನಂತಂದರೆ ಇನಿಷಿಯಲ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಆಫ್ ರುಪೀಸ್ 3 lakh ಅಂತ ಇದೆ. ಸೊ ಕ್ಯಾಪಿಟಲ್ ಅಂದರೆ ಇಲ್ಲಿ ಲಯಬಿಲಿಟೀಸ್ ಸೈಡ್ ನಾವು ಇದು ಮಾಡ್ತೇವೆ. ಸೊ ಇಲ್ಲಿ ಅಸೆಟ್ಸಲ್ಲಿ ನಮಗೆ ಟೋಟಲ್ ಅಸೆಟು, ಲಯಬಿಲಿಟೀಸಲ್ಲಿ ಏನಂತಂದರೆ ಒಂದು ಕ್ಯಾಪಿಟಲ್ ಲಯಬಿಲಿಟೀಸ್ ಎರಡನ್ನೂ ಟೋಟಲ್ ಮಾಡ್ತೀವಿ. ಸೊ ಫಸ್ಟು ಇನಿಷಿಯಲ್ ಕ್ಯಾಪಿಟಲ್ ಎಷ್ಟಿದೆ? 3 lakh ಇದೆ. ಸೊ ಇನ್ಕ್ರೀಸ್ ಇನ್ ಕ್ಯಾಶ್, ಡಿಕ್ರೀಸ್ ಇನ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಬಂದು ಕ್ಯಾಶ್ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ 3 lakh ಆಗುತ್ತೆ. ಸೊ ಇಲ್ಲಿ ಟೋಟಲ್ ಎಷ್ಟು ಅಂತ ಅಂದರೆ ಲಯಬಿಲಿಟೀಸ್ನಲ್ಲಿ ಕ್ಯಾಪಿಟಲ್ 3 lakh ಇದೆ. ಅದಾದಮೇಲೆ ನೆಕ್ಸ್ಟು ಬ್ಯಾಲೆನ್ಸ್ ಆಫ್ ಈಕ್ವೇಷನ್ ಎಷ್ಟಿದೆ ಅಂದರೆ 3 lakh ಇದೆ. ಸೊ ಇಲ್ಲಿ ನಿಲ್ 0 ಆ್ಯಂಡ್ 3 lakh. ಆ್ಯಂಡ್ ಸೆಕೆಂಡ್ ಏನಂತಂದರೆ ಓಪನ್ ಎ ಬ್ಯಾಂಕ್ ಅಕೌಂಟ್ ವಿತ್ ರುಪೀಸ್ 45,000. ಸೊ ಇಲ್ಲಿ ಏನಂತಂದರೆ ಇನ್ಕ್ರೀಸ್ ಇನ್ ಬ್ಯಾಂಕ್. ಸೊ ನಮ್ಮ ಹತ್ರ ಕ್ಯಾಶ್ ಅಂದರೆ ಬೈ ಹ್ಯಾಂಡ್ ಕ್ಯಾಶು ಡಿಕ್ರೀಸ್ ಆಗ್ತಿದೆ, ಬಟ್ ಬ್ಯಾಂಕ್ ಬ್ಯಾಲೆನ್ಸ್ ಏನಾಗ್ತಿದೆ? ಇನ್ಕ್ರೀಸ್ ಆಗ್ತಿದೆ. ಸೊ ಹಂಗಾಗಿ ಏನಂತಂದರೆ ಪ್ಲಸ್ 45,000 ಬ್ಯಾಂಕ್ ಬ್ಯಾಲೆನ್ಸು ಇನ್ಕ್ರೀಸ್ ಆಗ್ತಿದೆ ಆ್ಯಂಡ್ ಡಿಕ್ರೀಸ್ ಇನ್ ಕ್ಯಾಶ್ ಆಫ್ ಮೈನಸ್ 45,000. ಸೊ ಟೋಟಲ್ ಮಾಡಿದ್ರೆ ನಮಗೆ ಇಲ್ಲಿ ಮೈನಸ್ 45 ಪ್ಲಸ್ 45,000 ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ಬ್ಯಾಲೆನ್ಸ್ ಈಕ್ವೇಷನ್ 3 lakh ರಿಮೈನಿಂಗ್ ಸೇಮ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನಂತಂದರೆ ಶಾಪ್ ಅಡ್ವಾನ್ಸಸ್ ರುಪೀಸ್ 37,500 ಇದೆ. ಅಂದರೆ ಇಲ್ಲಿ 37,500 ಪೇಡ್ ಟು ಲ್ಯಾಂಡ್ ಲಾರ್ಡ್. ಸೊ ಇಲ್ಲಿ ಏನಂತಂದರೆ ಇನ್ಕ್ರೀಸ್ ಇನ್ ಅಡ್ವಾನ್ಸು. ಸೊ ನಮಗೆ ಅಡ್ವಾನ್ಸ್ ಅಮೌಂಟು ಇನ್ಕ್ರೀಸ್ ಆಗಿದೆ, ಕ್ಯಾಶು ಕಮ್ಮಿ ಆಗಿದೆ. ಸೇಮ್ ಅದೇ ರೀತಿ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ರಿಮೈನಿಂಗ್ 3 lakh ಇರುತ್ತೆ. ಆ್ಯಂಡ್ ನೆಕ್ಸ್ಟು ಪರ್ಚೇಸ್ ಫರ್ನಿಚರ್ ಫಾರ್ ರುಪೀಸ್ 12,000 ಫಾರ್ ದ ಯೂಸ್ ಆಫ್ ಬಿಸ್ನೆಸ್. ಸೊ ಇಲ್ಲಿ ನಮಗೆ ಫರ್ನಿಚರ್ ಅಂದರೆ ಇಲ್ಲಿ ಅಸೆಟ್ ಇನ್ಕ್ರೀಸ್ ಆಗ್ತೈತೆ, ಇನ್ಕ್ರೀಸ್ ಇನ್ ಫರ್ನಿಚರ್ ಆ್ಯಂಡ್ ಡಿಕ್ರೀಸ್ ಇನ್ ಕ್ಯಾಶ್. ಅಂದರೆ ನಾವಿವಾಗ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ 12,000 ಕ್ಯಾಶ್ ಇತ್ತು. ಆ 12,000 ಕ್ಯಾಶ್ ಕೊಟ್ಟು ಒಂದು ಫರ್ನಿಚರ್ನ ತೊಗೊಳ್ತಾ ಇದ್ದೀವಿ ಅಂದರೆ ಇಲ್ಲಿ ಅಸೆಟ್ ಅಥವಾ ಫರ್ನಿಚರ್ ಇನ್ಕ್ರೀಸ್ ಆಗ್ತಿದೆ, ಕ್ಯಾಶು ಡಿಕ್ರೀಸ್ ಆಗ್ತಿದೆ. ಸೊ ಹಂಗಾಗಿ ಪ್ಲಸ್ 12,000 ಇನ್ಕ್ರೀಸ್ ಆ್ಯಂಡ್ ಮೈನಸ್ 12,000 ಬಂದು ಡಿಕ್ರೀಸ್ ಸೇಮ್ ಇರುತ್ತೆ. ಸೊ ಇದು ಕ್ಯಾನ್ಸಲ್ ಆದರೆ ರಿಮೈನಿಂಗ್ ಬ್ಯಾಲೆನ್ಸ್ ಈಕ್ವೇಷನ್ ಎಷ್ಟಿರುತ್ತೆ ಅಂದರೆ 3 lakh ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ಇದು ಸೇಮ್, ಇಲ್ಲಿ ಏನೋ ಒಂದು ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಇನ್ಕ್ರೀಸ್ ಇನ್ ಸ್ಟಾಕ್, ಗೂಡ್ಸ್ ಅಂತ ಅಂದರೆ ಸ್ಟಾಕಿಗೆ ಇನ್ಕ್ರೀಸ್ ಆಗುತ್ತೆ, ಕ್ಯಾಶ್ ಡಿಕ್ರೀಸ್ ಇನ್ ಕ್ಯಾಶು ಮೈನಸ್ ಪ್ಲಸ್ 7,500 ಮೈನಸ್ 7,500. ಬ್ಯಾಲೆನ್ಸ್ ಈಕ್ವೇಷನ್ ಎಷ್ಟಿರುತ್ತೆ ಅಂದರೆ 3 lakh ಸೇಮ್ ಇರುತ್ತೆ. ಅದೇ ರೀತಿ ನೆಕ್ಸ್ಟು ಏನಂತ ಅಂದರೆ ಬ್ಯಾಲೆನ್ಸ್ 3 lakh ಇದೆ ಇಲ್ಲಿ 3 lakh. ನೆಕ್ಸ್ಟ್ ಪೇಜಲ್ಲಿದೆ ಆನ್ಸರು. ಆ್ಯಂಡ್ ನೆಕ್ಸ್ಟು ಏನಂತಂದರೆ ಸೋಲ್ಡ್ ಪಾರ್ಟ್ ಆಫ್ ಗೂಡ್ಸ್ ಫಾರ್ ರುಪೀಸ್ 52,500. ಸೊ ಇಲ್ಲಿ ನೋಡಿ, ಇಲ್ಲಿ ಏನಂತಂದರೆ ನಾವು ಸೇಲ್ ಮಾಡಿದ್ರೆ ನಮಗೇನು ಬರುತ್ತೆ? ಕ್ಯಾಶ್ ಬರುತ್ತೆ. ಕ್ಯಾಶ್ ಇನ್ಕ್ರೀಸ್ ಆಗ್ತಿದೆ, ಸ್ಟಾಕು ಡಿಕ್ರೀಸ್ ಆಗ್ತಿದೆ. ಸೊ ಇಲ್ಲಿ ಇನ್ಕ್ರೀಸ್ ಇನ್ ಕ್ಯಾಶ್ ಪ್ಲಸ್ ವ್ಯಾಲ್ಯೂ, ಡಿಕ್ರೀಸ್ ಇನ್ ಸ್ಟಾಕು ಮೈನಸ್ ವ್ಯಾಲ್ಯೂ. ಸೊ ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ನಮಗೆ 0 ಆ್ಯಂಡ್ ರಿಮೈನಿಂಗ್ 3 lakh ಇರುತ್ತೆ. ಅದಾದಮೇಲೆ ನೆಕ್ಸ್ಟು ವಿತ್ಡ್ರಾ ಕ್ಯಾಶ್ ಫ್ರಮ್ 30,000 ಫಾರ್ ಡೊಮೆಸ್ಟಿಕ್ ಯೂಸ್. ಸೊ ಈ 3 lakh ನಮಗೆ ಕ್ಯಾಪಿಟಲಲ್ಲಿ ಏನಿತ್ತಂತಂದರೆ ಡೊಮೆಸ್ಟಿಕ್ ಯೂಸ್ ಪರ್ಪಸ್ ಆಗಿ ಇದು ಮಾಡಿದೆ. ಡಿಕ್ರೀಸ್ ಇನ್ ಕ್ಯಾಪಿಟಲ್ ಎಷ್ಟಾಗ್ತಿದೆ ಅಂದರೆ 30,000 ಆಗ್ತಿದೆ. ಬ್ಯಾಲೆನ್ಸ್ ಈಕ್ವೇಷನ್ ಅಂದರೆ ಈ 30,000 ಆಗ್ತಿದೆ. ಬ್ಯಾಲೆನ್ಸ್ ಈಕ್ವೇಷನ್ ಎಷ್ಟಿದೆ ಅಂದರೆ 2,70,000. ಅಂದರೆ ನಮ್ಮ ಬಿಸ್ನೆಸ್ಸಲ್ಲಿ 3 lakh ಕ್ಯಾಪಿಟಲ್ ಇತ್ತಲ್ವ, ಅದರಲ್ಲಿ 30,000 ಫಾರ್ ದ ಪರ್ಪಸ್ ಆಫ್ ಡೊಮೆಸ್ಟಿಕ್ ಯೂಸ್ನ ನಾವು ವಿತ್ಡ್ರಾಲ್ ಮಾಡ್ಕೊಳ್ತಾ ಇದ್ದೀವಿ. ಅದಾದಮೇಲೆ ಇನ್ಕರ್ಡ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ಸು. ರೆಂಟು 22,500 ಆಗುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ಲು 7,500, ಟೋಟಲ್ 30,000 ಆಗುತ್ತೆ. ಸೊ ಇದನ್ನು ಕ್ಯಾಪಿಟಲಲ್ಲೇ ನಾವು ಯೂಸ್ ಮಾಡ್ಕೋಬೇಕು, ಬಿಸ್ನೆಸ್ಸಲ್ಲಿ ಎಷ್ಟು ಕ್ಯಾಪಿಟಲ್ ಇತ್ತು. ಸೊ ಡಿಕ್ರೀಸ್ ಇನ್ ಕ್ಯಾಪಿಟಲ್ ಎಷ್ಟಾಗ್ತಿದೆ ಅಂದರೆ ಮತ್ತೆ 30,000 ಆಗ್ತಿದೆ. ಸೊ ಎಷ್ಟಂತಂದರೆ ಟೋಟಲ್ ಅಂದರೆ ಇವೆರಡು ಏನಂತಂದರೆ ಎಕ್ಸ್ಪೆನ್ಸಸ್ಸು, ನಾವು ಇದ್ರನ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ, ಇದನ್ನ ರಿಟರ್ನ್ ಇದರಲ್ಲಿ ಯಾವುದು ಬಂದಿಲ್ಲ. ಸೊ ಫೈನಲ್ ಈಕ್ವೇಷನ್ ಎಷ್ಟು ಅಂದರೆ 2,40,000. ಇಲ್ಲಿ ಲಯಬಿಲಿಟೀಸು 0 ಇದೆ, ಇಲ್ಲಿ ಟೋಟಲ್ ಕ್ಯಾಪಿಟಲ್ ಬಂದು 2,40,000. ಈ ರೀತಿಯಾಗಿ ನಾವು ಅಂದರೆ ಇವಾಗ ಯಾವುದ್ರಲ್ಲಿ ಇನ್ಕ್ರೀಸ್ ಆಗ್ತಿದೆ ಡಿಕ್ರೀಸ್ ಆಗ್ತಿದೆ ಅಂತ ಇಷ್ಟನ್ನು ತೋರಿಸಿದೆ. ವೆರಿ ಸಿಂಪಲ್ ಪ್ರಾಬ್ಲಮ್. ಇದಕ್ಕೆ 12 marks, ಅಂದರೆ ತುಂಬ ಸಿಂಪಲ್ ಆಗಿದೆ. ಇಲ್ಲಿ ನೋಡಿ, ಇನ್ನೊಂದು ಸರಿ ನೋಡಿ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂದರೆ 3 lakh ಇದೆ. ಓಪನಿಂಗ್ ಬ್ಯಾಂಕ್ ಅಕೌಂಟು, ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಹೆಚ್ಚಾಗ್ತಿದೆ,
ಕ್ಯಾಶು ಡಿಕ್ರೀಸ್ ಆಗ್ತಿದೆ, ಅದಕ್ಕೆ ಪ್ಲಸ್ಸು ಮೈನಸ್ಸು. ಇನ್ಕ್ರೀಸ್ ಇನ್ ಬ್ಯಾಂಕ್ 45,000, ಡಿಕ್ರೀಸ್ ಇನ್ ಕ್ಯಾಶ್ 45,000. ನೆಕ್ಸ್ಟು ಅದೇ ರೀತಿ ಶಾಪ್ ಅಡ್ವಾನ್ಸಸ್, ಇಲ್ಲಿ ಅಡ್ವಾನ್ಸ್ ಇನ್ಕ್ರೀಸ್ ಆಗ್ತಿದೆ, ಕ್ಯಾಶ್ ಡಿಕ್ರೀಸ್ ಆಗ್ತಿದೆ. ಆ್ಯಂಡ್ ಪರ್ಚೇಸ್ ಫರ್ನಿಚರ್ ಈಸ್ ಬಿಲಾಂಗ್ಸ್ ಟು ಅಸೆಟ್ ಇನ್ಕ್ರೀಸ್ ಆಗ್ತಿದೆ, ಕ್ಯಾಶು ಡಿಕ್ರೀಸ್ ಆಗ್ತಿದೆ. ಆ್ಯಂಡ್ ನೆಕ್ಸ್ಟು ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಎಷ್ಟಂತ ಅಂದರೆ ಇಲ್ಲಿ ಗೂಡ್ಸು ಇನ್ಕ್ರೀಸ್ ಸ್ಟಾಕ್ ಅಥವಾ ಗೂಡ್ಸ್ ಇನ್ಕ್ರೀಸ್ ಆಗ್ತಿದೆ, ಕ್ಯಾಶು ಡಿಕ್ರೀಸ್ ಆಗ್ತಿದೆ. ಅದೇ ರೀತಿ ನೆಕ್ಸ್ಟು ಇಲ್ಲಿ ಸೋಲ್ಡ್ ಪಾರ್ಟ್ ಆಫ್ ಗೂಡ್ಸ್, ಇಲ್ಲಿ ಸೇಲ್ ಮಾಡ್ತಾ ಇದೆ. ಸೇಲ್ ಅಂತ ಅಂದರೆ ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ, ಸ್ಟಾಕು ಡಿಕ್ರೀಸ್ ಆಗುತ್ತೆ. ಸೊ ಲಾಸ್ಟ್ ಟೈಮ್ ಕೇಳಿದಾಗ ಈ ಕ್ವಶನ್ನ ಎಷ್ಟೋ ಜನ ಸ್ಟೂಡೆಂಟ್ ತುಂಬ ಕನ್ಫ್ಯೂಷನ್ ಮಾಡಿಕೊಂಡು ಸಿಂಪಲ್ ಆನ್ಸರ್ನ ಮಾಡಿರಲಿಲ್ಲ. ಏನಂತಂದರೆ ಈ ಥರ ಕ್ವಶನ್ ಬಂದರೆ ತುಂಬಾ ಈಸಿ. ಇದು ಫಸ್ಟು ಚಾಪ್ಟರ್ ಇಂಟ್ರೊಡಕ್ಷನ್ ಟು ಅಕೌಂಟೆನ್ಸಿನಲ್ಲೇ ಅಕೌಂಟಿಂಗ್ ಈಕ್ವೇಷನ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ವೆರಿ ಸಿಂಪಲ್, ಯು ಮಸ್ಟ್ ಅಟೆಂಡ್ ದಿಸ್ ಪ್ರಾಬ್ಲಮ್. ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಹೂ ಆರ್ ಆಲ್ ವಾಚಿಂಗ್ ಮೈ ಚಾನಲ್ಸ್. ಆ್ಯಂಡ್ ಆಲ್ ದ ಬೆಸ್ಟ್ ಯುವರ್ examination. Do well. Is there any doubt? Let me know in comment box. And thank you for everyone. Thank you so much. Is there any mistake? Please consider. Thank you.